ಸಾರ್ವಜನಿಕರಿಗೆ ಏನ್ ತೊಂದರೆ ಆಗ್ತಾ ಇದೆ, ಸಾರ್ವಜನಿಕರಿಗೆ ಯಾರು ಉಪದ್ರವ ಕೊಡ್ತಾ ಇದಾರ, ಸಾರ್ವಜನಿಕರು ನೆಮ್ಮದಿ ಇರಕ್ಕೆ ಅದಕ್ಕೆ ಯಾರು ಭಂಗ ಮಾಡ್ತಾ ಇದಾರ ಅನ್ನೋದ್ರ ಬಗ್ಗೆ ಪ್ರತಿಯೊಂದು ಕೂಡ ಮಾಹಿತಿ ಬೀಟ್ ಕಾನ್ಸ್ಟೇಬಲ್ಗೆ ಇರಬೇಕು. ಇದು ನಮ್ಮ ಇಲಾಖೆಯ ಮೂಲ ಉದ್ದೇಶ. ಈ ಉದ್ದೇಶದಿಂದನೇ ನಿಮಗೆ ಇದನ್ನ ಮನೆ ಮನೆಗೆ ಪೊಲೀಸ್ ಅಂತಕ್ಕಂಥ ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದ್ವಿ. ನಿಮಗೆ ಠಾಣಾಧಿಕಾರಿ ಗೊತ್ತಿರ್ತಾರೆ, ಯಾರು ಇನ್ಸ್ಪೆಕ್ಟರ್ ಗೊತ್ತಿರ್ತಾರ, ಸಬ್ ಇನ್ಸ್ಪೆಕ್ಟರ್ ಯಾರು ಗೊತ್ತಿರ್ತಾರ, ನಿಮ್ಮ ಬೀಟ್ ಕಾನ್ಸ್ಟೇಬಲ್ ಯಾರು ನಿಮ್ಗೆ ಗೊತ್ತಿರಂಗೆ. ಅರ್ಥ ಆಯ್ತು? ಮೊದಲು ನೀವು ಬೀಟ್ ಕಾನ್ಸ್ಟೇಬಲ್ ಅರ್ಥ ಮಾಡ್ಕೋಬೇಕು. ನಿಮ್ಮ ಬೀಟ್ಗೆ ಕಾನ್ಸ್ಟೇಬಲ್ ಯಾರು, ಹೆಡ್ ಕಾನ್ಸ್ಟೇಬಲ್ ಯಾರು, ನಿಮ್ಮ ಬೀಟ್ ಉಸ್ತುವಾರಿ ASI ಯಾರದಾರ, ಇದನ್ನ ನೀವು ಮೊದಲು ತಿಳ್ಕೊಂಡಿರ್ಬೇಕು. ಎಲ್ಲದಕ್ಕೂ ಇಡೀ ಬೀಟ್ ಏರಿಯಾ ಒಬ್ಬ ಇನ್ಸ್ಪೆಕ್ಟರ್ ಫೋನ್ ಮಾಡಿದ್ರೆ ಆಗತ್ತಾ? ಆಗಲ್ಲ. ನೀವು ಇಮಿಡಿಯೇಟ್ ಆಗಿ ಆ ಬೀಟ್ ಕಾನ್ಸ್ಟೇಬಲ್ಗೆ ಫೋನ್ ಮಾಡಬೇಕು. ಕೊಟ್ಟಿದ್ದಾರೆ ಈಗ ನಿಮ್ಮ ಮನೆ ಮನೆಗೆ ಒಂದು ಸ್ಟಿಕರ್ ನಾಳೆಯಿಂದ ಹಂಚಲಿಕ್ಕೆ ಪ್ರಾರಂಭ ಮಾಡಿದೀವಿ. ಇದು ಬೇರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಬೆಂಡಿಗೇರಿಯಲ್ಲಿ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ನಿಮಗೆ ನಾಳೆ ಸ್ಟಿಕರ್ ಗಳನ್ನ ಇಡೀ ಎಲ್ಲಾ ನಿಮ್ಮ ಮನೆ ಬಾಗಿಲಿಗೆ ನಾವು ಅಂಟಿಸ್ತೇವೆ. ಅದರಲ್ಲಿ ಬೀಟ್ ಉಸ್ತುವಾರಿ ಯಾರದರ ಸಿಬ್ಬಂದಿ ಹೆಸರು ಇರ್ತದೆ, ಮೇಲ್ಗಡೆ ಹೆಸರು ಇರ್ತದೆ. ನೀವು ಇಮಿಡಿಯೇಟ್ ಆಗಿ ಆ ನಂಬರ್ಗೆ ಕಾಲ್ ಮಾಡಿ. ಅದು ಗೌರ್ಮೆಂಟ್ ನಂಬರ್, ಅದು ಅವ್ರದ್ದೇನು ಪರ್ಸನಲ್ ನಂಬರ್ ಅಲ್ಲ, ಅದು ಅವರ ಗೌರ್ಮೆಂಟ್ ನಂಬರ್. ಅದು ಎನಿ ಟೈಮು ಹೆಂಗೆ ನಮ್ಮ ನಂಬರ್ಗಳು ಚಾಲು ಇರ್ತಾವಲ್ಲ ಅವ್ರ ನಂಬರ್ ಕೂಡ ಅದು ಸ್ಟಾರ್ಟ್ ಇರುತ್ತೆ. ಅದು ಒಂದ್ ವೇಳೆ ಬಂದಾಗಿತ್ತು ಅಂತಂದ್ರೆ ಇದನ್ನು ನೀವು ಇನ್ಸ್ಪೆಕ್ಟರ್ ಆಗಲಿ ಸಬ್ ಇನ್ಸ್ಪೆಕ್ಟರ್ ಆಗಲಿ ಮುಂದಿರ್ತಕ್ಕಂಥ ನಂಬರ್ಗಳಿಗೆ ಕಾಲ್ ಮಾಡಬೇಕು. ಏನು ಸಮಸ್ಯೆ ಇದೆ ಅಂತಕ್ಕಂಥದ್ದನ್ನ ಹೇಳಬೇಕು. ನಿಮಗೆ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಲಿಕ್ಕೆ ನಾವು ಎಲ್ಲಾ ರೀತಿಯ ನಂಬರ್ಗಳನ್ನು ಕೊಟ್ಟಿದ್ದೀವಿ, ಇನ್ಕ್ಲೂಡಿಂಗ್ ಕಂಟ್ರೋಲ್ ರೂಮ್ ನಂಬರ್, 112 ನಂಬರ್, ಇನ್ಸ್ಪೆಕ್ಟರ್ ನಂಬರ್, ASI ನಂಬರ್, ಬೀಟ್ ಕಾನ್ಸ್ಟೇಬಲ್ ಎಲ್ಲ ಕೊಟ್ಟಿದ್ದೀವಿ. ಅದಕ್ಕೆ ನೀವು ಯಾಕೆ ನಾವು ಕೇಳ್ತೇವೆ ಅಂದ್ರೆ, ಪರಿಸ್ಥಿತಿ ಉಲ್ಬಣಗೊಂಡು ಏನಾದ್ರೂ ತೊಂದರೆ ಆಗೋಕ್ಕಿಂತ ಮುಂಚೆ ನಿಮಗೆ ಏನಾದ್ರೂ ಒಂದು ತೊಂದರೆ ಇದೆ, ಇಲ್ಲಿ ಸಮಸ್ಯೆ ಇದೆ ಅಂತ ತಕ್ಷಣ ಕಂಡು ಬಂತು ಅಂದ್ರೆ ಇಮಿಡಿಯೇಟ್ ಆಗಿ ನಂಬರಿಗೆ ಕಾಲ್ ಮಾಡಿ. ಅದು ನಿಮ್ದೇ ಸಮಸ್ಯೆ ಇರ್ಬೋದು ಅಥವಾ ನಿಮ್ಮ ಓಣಿಯ ಯಾರ್ದಾರ ಸಮಸ್ಯೆ ಇರ್ಬೋದು. ಸರ್ ಈ ಮನೆಯನ್ನು ನೋಡ್ರಿ ಸರ್, ಜಗಳದಾಗತ್ತಾರ, ದೊಡ್ಡದಾಗ್ಬೋದು. ಅವ್ರು ಜಗಳದಾಗ ಬಿಜಿ ಇರ್ತಾರ, ಹೇಳೋರು ಯಾರು? ಪೊಲೀಸರಿಗೆ. ಅದಕ್ಕೆ ಇಮಿಡಿಯೇಟ್ಲಿ ನಿಮ್ಮದಾಗ ಸಮಸ್ಯೆ ಇರಲಿ, ಯಾರದೇ ಸಮಸ್ಯೆ ಇರಲಿ, ಇಮಿಡಿಯೇಟ್ ಆಗಿ ನೀವು ಕಾಲ್ ಮಾಡಬೇಕು. ಈಗ ಹೆಂಗೆ ಡಾಕ್ಟರ್ ಇಮಿಡಿಯೇಟ್ ಅಟೆಂಡ್ ಮಾಡಿದ್ರೆ ಫಸ್ಟ್ ಏಡ್ ಕೊಟ್ರೆ ಒಂದ್ ಏನಾದ್ರು ಆರಾಮಾಗತ್ತಿಲ್ಲೋ, ಏನ್ ತೊಂದರೆ ಆಗುದು, ಆ ರೀತಿ ಪರಿಸ್ಥಿತಿ ಕೈ ಮೀರಿ ಹೋಗೋಕ್ಕಿಂತ ಮುಂಚೆ ಪರಿಸ್ಥಿತಿ ನಮ್ಮ ಹತೋಟಿಲಿರ್ಬೇಕು. ಯಾರಿಗೂ ಕೂಡ ಅದರಿಂದ ತೊಂದರೆ ಆಗ್ಬಾರ್ದು. ಸಿಟ್ಟಿಂಬರದಲ್ಲಿ ಮತ್ತೊಂದು ಆಗೋದು ಏನೋ ಆಗ್ಬಾರ್ದು. ಅದಕ್ಕೆ ಇಮಿಡಿಯೇಟ್ ಆಗಿ ನೀವು ಪೊಲೀಸ್ ಸ್ಟೇಷನ್ ಕಾಲ್ ಮಾಡ್ಬೇಕು. ನೀವು ಎಷ್ಟು ಇಮಿಡಿಯೇಟ್ ಆಗಿ ಕಾಲ್ ಮಾಡ್ತೀರಿ, ನಮ್ಮ ಪೊಲೀಸ್ ಕೂಡ ಅಷ್ಟೇ ಇಮಿಡಿಯೇಟ್ ಆಗಿ ರೆಸ್ಪಾಂಡ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತು ಮುಂದಾಗುವ ಅನಾಹುತಗಳನ್ನು ಕೂಡ ತಡಿಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತೆ ಇದು ಯಾವುದು 2 ವೇ, ಇದು 1 ವೇ ಇದ್ರೆ ಅದು ಏನು ಉಪಯೋಗ ಇಲ್ಲ. ಒಂದೇ ಅಷ್ಟೇ ಜೆನ್ಯೂನ್, ಸುಮ್ನೆ ಫೋನ್ ಮಾಡೋದಲ್ಲ. ಸುಮ್ನೆ ಪೊಲೀಸರಿಗೆ ತೊಂದರೆ ಕೊಡ್ಬೇಕಂತ ಫೋನ್ ಮಾಡೋದು, ಏನೋ ಮಜಾಕ್ ಮಾಡಕ್ ಫೋನ್ ಮಾಡೋದು ಮಾಡಬಾರ್ದು. ಅಂತವ್ರಿಗೆ ಕೂಡ ನಾವು ಅದು ವ್ಯವಸ್ಥೆ ಮಾಡಿದ್ದಾರೆ. ಅದು ಇದರಲ್ಲಿ ಅಂತ ಫೇಕ್ ಕಾಲ್ಗಳಿಗೆ ಏನ್ ಮಾಡ್ಬೇಕು ಅನ್ನೋದು ಕೂಡ ಬರೆದಿದ್ದಾರೆ. ಅವ್ರ ಬೇಗ ಆ ಕ್ರಮಗಳನ್ನು ಕೈಗೊಳ್ತೀವಿ ನಾವು. ಫೇಕ್ ಕಾಲ್ಗಳಿಗೆ ಅವಕಾಶ ಇಲ್ಲ, ಸುಳ್ಳು ಕಾಲ್ಗಳನ್ನು ಮಾಡಬಾರ್ದು, ಜೆನ್ಯೂನ್ ಕಾಲ್ಗಳನ್ನು ಮಾಡಬೇಕು. ಆದ್ರೆ ನಿಮ್ಮ ಒಂದ್ ವೇಳೆ ನಿಮ್ಮ ಹೆಸರುಗಳನ್ನ ಗೌಪ್ಯವಾಗಿ ಇಡಬೇಕಂದ್ರೆ ನಾವು ನಿಮ್ಮ ಹೆಸರು ಕೂಡ ಹೇಳುದಿಲ್ಲ ಯಾರು ಮುಂದೆ. ಇಂಥವರೇ ಕಾಲ್ ಮಾಡಿ ಹೇಳಿದ್ರು ಅಂತ ನಾವು ಯಾರಿಗೂ ಹೇಳುದಿಲ್ಲ. ಇದು ಗೊತ್ತಿರಲಿಲ್ಲ ಎಲ್ಲರಿಗೂ. ಅಲ್ಲಿ ಒಂದು ಅಕ್ರಮ ಚಟುವಟಿಕೆ ಹಿಡಿದಿದ್ದೆ, ಗಾಂಜಾ ಸೇರ್ತಾ ಇರ್ತಾರೆ, ಅವರೆಲ್ಲ ಉಡಾಳ್ ಹುಡುಗರು ಇರ್ತಾರೆ. ನೀವು ಹೆಸರು ಹೇಳಿದ್ರೆ ತೊಂದರೆ ಆಗ್ತಿರ್ತದೆ ನಿಮಗೆ. ಅದು ನೀವು ಬ್ಯಾಡ್ ಬಿಡಪ್ಪ, ನಮಗೆ ಯಾಕೆ ಬೇಕು ಅಂತ ಬಿಡ್ತಕ್ಕದ್ದಲ್ಲ. ನೀವು ಇಮಿಡಿಯೇಟ್ ಆಗಿ ಫೋನ್ ಮಾಡಬೇಕು. ಸರ್ ನಮ್ದೇನ್ ಹೆಸರು ಹೇಳ್ಬೇಡ್ರಿ ಸರ್, ನೀವು ನಿಮ್ ಕ್ರಮ ತೋರಿ ಅಂದ್ರೆ ನಾವು ನಿಮ್ಮ ಹೆಸರು ಹೇಳಕ್ ಹೋಗುದಿಲ್ಲ. ಅದರ್ವೈಸ್ ನಾವು ನಿಮ್ಮ ಹೆಸರು ಹೇಳಕ್ ಹೋಗುದಿಲ್ಲ. ಅದಕ್ಕೆ ನಿಜ ಐತೆ ಸತ್ಯ ಇದೆ ತಿಳ್ಕೊಂಡು ಅದ್ರ ಮೇಲೆ ಕ್ರಮ ಮಾಡ್ತೀವಿ ನಾವು. ಅದಕ್ಕೆ ಇದ್ರೊಳಗೆ ಸಾರ್ವಜನಿಕರ ಪಾಲುದಾರಿಕೆ ಬಹಳ ಇಂಪಾರ್ಟೆಂಟ್ ಅದ. ನೀವು ಕೈ ಜೋಡಿಸ್ಬೇಕು, ಅಕ್ರಮ ಚಟುವಟಿಕೆಗಳು ನಿಲ್ಲಬೇಕು ಅಂತ ಒಂದು ದುಷ್ಟ ಶಕ್ತಿಗಳಿಂದ ಮತ್ತು ಅನ್ಯಾಯ ಮಾಡತಕ್ಕಂಥ ಮುಕ್ತವಾದ ಒಂದು ಸಮಾಜ ನಿರ್ಮಾಣ ಆಗಬೇಕು. ಅದಕ್ಕಾಗಿ ಪೊಲೀಸರು ನಿಮಗೆ ಗೊತ್ತಿದ್ದಂಗೆ ಹಗಲು ರಾತ್ರಿ ಕಷ್ಟಪಡ್ತಾ ಇದ್ದಾರೆ. ರೌಡಿಸಂ ಬಗ್ಗೆ, ರೌಡಿಗಳ ಬಗ್ಗೆ, ಗುಂಡಾಯಿಸಂ ಬಗ್ಗೆ ಏನ್ ಮಾಡ್ಬೇಕು, ಉಪದ್ರವಿಗಳ ಬಗ್ಗೆ ಏನ್ ಕ್ರಮ ತಗೋಬೇಕು, ನಾವು ಸಾಕಷ್ಟು ಕ್ರಮಗಳನ್ನು ತಗೋತೀವಿ. ಆದ್ರೆ ನಮ್ಗೆ ಗೊತ್ತಿಲ್ಲದಂಗೆ ಕೂಡ ಕೆಲವೊಂದಿಷ್ಟು ಕಡೆ ನಡೀತಾ ಇರ್ತಾವೆ. ನಮ್ಮ ಗಮನಕ್ಕೆ ಬರುವುದಿಲ್ಲ, ಇನ್ಸ್ಪೆಕ್ಟರ್ ಗಮನಕ್ಕೆ ಬರುವುದಿಲ್ಲ, ಪೊಲೀಸ್ನವ್ರ ಗಮನಕ್ಕೆ ಬರುವುದಿಲ್ಲ. ಅದಕ್ಕೆ ನೀವೇನ್ ಮಾಡ್ಬೇಕು, ನಿಮ್ಮ ಬೀಟ್ ಸಿಬ್ಬಂದಿ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲಿರ್ಬೇಕು. ಈಗ ಬೀಟ್ ಸಿಬ್ಬಂದಿ ಏನ್ ಮಾಡ್ತಾರೆ, ನಿಮ್ದೊಂದು ವಾಟ್ಸ್ಆಪ್ ಗ್ರೂಪ್ ಮಾಡ್ಕೊಂಡಿರ್ತಾರೆ. ಎಲ್ಲರನ್ನೂ ಸೇರಿಸ್ಕೊಳಕ್ ಆಗಲ್ಲ, ಕೆಲವೊಂದಿಂದ ವಾಟ್ಸ್ಆಪ್ ಗ್ರೂಪ್ ಮಾಡಿದ್ದಾರೆ. ಈಗ ಹೊಸ ಬೀಟ್ ಇದನ್ನ ಏನ್ ಮಾಡಿದ್ದಾರೆ, ಈಗ ಮನೆಗೆ ಮಾಡಿದಾರಲ್ಲ, ಇದರಲ್ಲಿ 40-50 ಮನೆಗಳಿಗೆ ಒಬ್ಬರಿಗೆ ಸಮೂಹ ಮಾಡ್ಕೊಂಡು ಆ ಸಮೂಹಕ್ಕೆ ಒಬ್ಬೊಬ್ಬರ ಮುಖ್ಯಸ್ಥರು ಮಾಡಿ ಎಲ್ಲಾ ಸಮಾಜ, ಎಲ್ಲಾ ವರ್ಗ, ಸಣ್ಣವರು ದೊಡ್ಡವರು ಅಂತಕ್ಕಂಥ ಭೇದ ಭಾವ ಇಲ್ಲದೆ ಎಲ್ಲರನ್ನೂ ಕೂಡ ಅದೊಂದು ಗ್ರೂಪ್ ನಲ್ಲಿ ಸೇರಿಸ್ಕೊಂಡಿದ್ದಾರೆ. ಬಿಡಪ್ಪ ಏನೋ ಪ್ರಭಾವಿ ಅದನ್ನ ಅದಕ್ಕೆ ಮಾಡ್ಕೊಂಡ್ರ ಅಂತಲ್ಲ,
ಪ್ರಭಾವಿ ಇದ್ದಾರೆ ಮತ್ತೊಂದಿದ್ದಾರೆ ಅಂತಲ್ಲ, ಅವ್ರ ಕಡೆಯಿಂದ ಏನಾದ್ರೂ ಇನ್ಫಾರ್ಮೇಶನ್ ಬರ್ತಿರ್ಬೇಕು ಅಥವಾ ಅವರಿಂದ ಏನಾದ್ರು ಅಂತವ್ರನ್ನ ಹುಡುಕಿ ಅವ್ರ ಸಮೂಹದ ಅಧ್ಯಕ್ಷನಾಗಿ ಮಾಡಿ ಆ ಸಮೂಹದ ಮೀಟಿಂಗ್ ಅನ್ನ ಅವ್ರ ಬೀಟ್ ಅಲ್ಲಿ ನಿಯಮಿತವಾಗಿ ಅವ್ರು ತಗೋತಾರೆ. ಇಲ್ಲಿ ಕೂಡ ಠಾಣಾ ಮಟ್ಟದಲ್ಲಿ ಈಗ ಹೆಂಗ್ ಕರೆದಾರ ಇನ್ನ ರೆಗ್ಯುಲರ್ ಆಗಿ ಈ ತರ ಕರಿತಾ ಇರ್ತಾರೆ. ಈಗ ನಮ್ಮ ಮಟ್ಟದಲ್ಲಿ ಈಗ ಬರುವ ಒಂದು ಭಾನುವಾರ ಕೂಡ ನಾವು ನಮ್ಮ ಉಪವಿಭಾಗದ ಮಟ್ಟದಲ್ಲಿ ಕೂಡ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ. ಆ ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮೆಲ್ಲರ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಸಾಹೇಬರು ಕೂಡ ಆ ಕಾರ್ಯಕ್ರಮ ಬರ್ತಾರೆ. ರವಿವಾರ ದಿವಸ ನಾವು ಒಂದು ಜಾಗ ಹೇಳ್ತೀವಿ, ಆ ಜಾಗದಾಗ ಎಲ್ಲಿ ಬರ್ಬೇಕು ಅನ್ನೋದ್ರ ಬಗ್ಗೆ ಬೀಟ್ ಕಾನ್ಸ್ಟೇಬಲ್ ನಿಮ್ಗೆ ಹೇಳ್ತಾರ. ಆ ಕಾರ್ಯಕ್ರಮ ದಯವಿಟ್ಟು ನೀವೆಲ್ಲ ಬರ್ರಿ. ಇದೊಂದು ಕಾರ್ಯಕ್ರಮ ಸಕ್ಸಸ್ ಆಗ್ಬೇಕು ಅಂದ್ರೆ, ಈ ಕಾರ್ಯಕ್ರಮ ಸಕ್ಸಸ್ ಆಗ್ಬೇಕಂದ್ರೆ ನಿಮ್ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ಗಳು ಬರ್ಬೇಕು. ಬೀಟ್ ಕಾನ್ಸ್ಟೇಬಲ್ ನಮಗೆ ಬಂದು ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು, ಸರ್ ಹಿಂಗೆ ನಂಗೆ ಫೋನ್ ಬಂದಿತ್ತು, ನಮ್ ಬೀಟ್ ಇದ್ದಾಗ ಹಿಂಗೆ ನನಗೆ ಫೋನ್ ಬಂದಿತ್ತು ಹಿಂಗೆ ಅಂತ. ಯಾವ್ದೋ ಮೀಡಿಯಾಕ್ ಹೋಗಿ ಎಲ್ಲೋ ಪೇಪರ್ನೇ ಬಂದು ಎಲ್ಲೋ ಟಿವಿಯಲ್ಲಿ ಬಂದು ಪೊಲೀಸರಿಗೆ ಗೊತ್ತಾದ್ರೆ ಅದು ಉಪಯೋಗ ಇಲ್ಲ. ಅದಕ್ಕಿಂತ ಮುಂಚೆ ಪೊಲೀಸ್ನವ್ರಿಗೆ ಗೊತ್ತಾಗಬೇಕು. ಅದಕ್ಕೆ ತಾವೆಲ್ಲರೂ ಕೂಡ ಮೊದಲೇ ಪೊಲೀಸರಿಗೆ ತಿಳಿಸುವಂತದ್ದು ನಿರ್ಣಯ ಮಾಡ್ಬೇಕು. ಈ ವಿಷಯನ ಫಸ್ಟ್ ಯಾರಿಗೆ ತಿಳಿಸ್ಬೇಕು? ಪೊಲೀಸರಿಗೆ ತಿಳಿಸ್ಬೇಕು. ಯಾವುದೇ ಒಂದು ಘಟನೆ ಬಗ್ಗೆ ಫೋನ್ ಮಾಡ್ಬೇಕಂದ್ರೆ ಯಾರಿಗೆ ಮಾಡ್ಬೇಕು? ಪೊಲೀಸರಿಗೆ ಮಾಡ್ಬೇಕು. ನೀವು ಪೊಲೀಸರು ಮಾಡ್ರಿ, ಪೊಲೀಸರು ಇಮಿಡಿಯೇಟ್ ಆಗಿ ರೆಸ್ಪಾಂಡ್ ಮಾಡ್ತಾರೆ. 112 ಅಂತೂ ನಿಮ್ಗೆಲ್ಲ ಗೊತ್ತಿದೆ. ಒಂದು ಈಗ ನಮ್ಮ ಕಮಿಷನರೇಟ್ 112 ರೆಸ್ಪಾನ್ಸ್ ಟೈಮು 5 ನಿಮಿಷ ಇದೆ, 5 ಮಿನಿಟ್ಸ್ ಇದೆ. ನೀವು ಯಾರೇ ಫೋನ್ ಮಾಡಿದ್ರು 5 ಮಿನಿಟ್ಸ್ ಅಥವಾ ಅದಕ್ಕಿಂತ ಕಡಿಮೆ ಅವಧಿ ಒಳಗ ಸ್ಥಳಕ್ಕೆ ಬಂದು ಪೊಲೀಸರು ನಿಮ್ಮನ್ನ ತಲುಪತಕ್ಕಂತ ವ್ಯವಸ್ಥೆ ಆಗಿದೆ. ನೀವು ಬೀಟ್ಗೆ ನಿಮ್ಮೇನ ನಾವು ಕೊಟ್ಟಿದೀವಿ ಅದನ್ನ ಫೋನ್ ಮಾಡಿದ್ರೆ ಇನ್ನೂ ಅದಕ್ಕಿಂತ ಮುಂಚೆ ತಲುಪಲಿಕ್ಕೆ ಅನುಕೂಲ ಆಗುತ್ತೆ. ಯಾಕಂದ್ರೆ ಇಡೀ ಒಂದು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ 112 ವೆಹಿಕಲ್ ಅಂತ 30-40 ಮಂದಿ 45 ಮಂದಿ ಪೊಲೀಸರು ಬೀಟ್ ಪೊಲೀಸರು ಇರ್ತಾರೆ. ನಿಮ್ಮ ಬೀಟ್ ಪೊಲೀಸರಿಗೆ ನೀವು ಫೋನ್ ಮಾಡಬೇಕು. ಅವ್ರದನ್ನೇ ನಮಗೆ ಮಾಹಿತಿ ಬಂದ್ರೆ ನಾವು ಮಾಡಿದ್ದು ಈ ಒಂದು ಅಭಿಯಾನ ಏನು ನಮ್ಮ ಡಿಜಿ ಸಾಹೇಬರು ಸ್ಟಾರ್ಟ್ ಮಾಡಿದಾರೆ ಅದಕ್ಕೊಂದು ಅರ್ಥ ಬರುತ್ತೆ, ಮತ್ತೆ ಇದೊಂದು ಸಮಾಜಕ್ಕೆ ಒಳ್ಳೆ ಸಂದೇಶವನ್ನು ಕೊಡ್ತಾ ಅಂತ ಹೇಳಿ ತಾವೆಲ್ಲ ಬಂದಿದ್ದಕ್ಕೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಇದೇ ರೀತಿ ನಿಮ್ಮ ಸಂಪರ್ಕ ಪೊಲೀಸ್ ಇಲಾಖೆ ಒಂದು ಇಲ್ಲಿ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ನೀವು ಸಹಕರಿಸ್ರಿ. ನೀವು ಎಲ್ಲ ನಮ್ಮ ಇನ್ಸ್ಪೆಕ್ಟರ್ ನಾಯಕ್ ಆಗ್ಲಿ, ರವಿ ಆಗ್ಲಿ, ಅಶೋಕ್ ಆಗ್ಲಿ, ನಮ್ಮ ಎಲ್ಲಾ ಸಿಬ್ಬಂದಿ ಏನು ಇಲ್ಲಿ ಇದ್ದಾರೆ ಇವ್ರ ಕೈ ಒಳಗ ನೀವೆಲ್ಲ ಸುರಕ್ಷಿತವಾಗಿದ್ದೀರಿ. ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಈಗ ರಾತ್ರಿ 1 ಗಂಟೆ ಆದ್ರೂ ಇನ್ಸ್ಪೆಕ್ಟರ್ ಇಲ್ಲಿ ರೌಂಡ್ಸ್ ನಾಗ ಇರ್ತಾರ. ಏನೇ ಒಂದು ಸಮಸ್ಯೆ ಆದ್ರೆ ಬಗೆಹರಿಸಲಾರ್ದೆ ಮನೆಗೇನೆ ಹೋಗಂಗಿಲ್ಲ. ಹಿಂಗ ರೆಸ್ಪಾನ್ಸಿಬಿಲಿಟಿ ಇದ್ದಂತ ಆಫೀಸರ್ಸ್ ಮತ್ತೆ ನಮ್ಮಲ್ಲಿ ಸ್ಟಾಫ್ ಇದ್ದಾರೆ. ಎಲ್ಲರೂ ಕೂಡ ಯಾರು ಕೂಡ ಹಂಗೆ ಏನಾದ್ರು ಮಾಡಿ ಹೋಗ್ತಕ್ಕಂಥ ಸ್ಟಾಫ್ ಯಾರು ಇಲ್ಲ. ಅದಕ್ಕೆ ನೀವು ಅವ್ರ ಕಡೆಯಿಂದ ಒಳ್ಳೆ ಕೆಲಸಗಳನ್ನ ತೆಗಿಲಿಕ್ಕೆ ನೀವು ಕೂಡ ಮುಂದೆ ಬರಬೇಕು. ಮತ್ತೆ ಇನ್ನು ಮುಂದೆ ಬರದ ದಿನಗಳಲ್ಲಿ ಏನೇ ಆದ್ರೂ ನಿಮ್ ಕಡೆಯಿಂದ ನಮ್ಗೆ ಇನ್ಫಾರ್ಮೇಶನ್ ಬರಲಿ, ಮತ್ತೆ ಅದರಿಂದ ಇನ್ನೂ ಇಲಾಖೆಗೆ ಮತ್ತೆ ಸಮಾಜಕ್ಕೆ ಒಳ್ಳೇದಾಗಲಿ ಅಂತ ಹಾರೈಸಿ ತಮ್ಮೆಲ್ಲರಿಗೂ ಕೂಡ ನಾನು ನಮಸ್ಕರಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಸ್ಪಾಟ್ ಹೇಳಿದ್ರು ಅವೆಲ್ಲ ಪ್ರತಿಯೊಂದು ಇದಕ್ಕೆ ನಾವು ಕ್ರಮ ಕೈಗೊಳ್ತೀವಿ, ಮುಲಾಜಿಲ್ಲ ಕೆಲಸ ಮಾಡ್ತೀವಿ. ಆ ಭರವಸೆ ನೀಡ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೀವಿ. ದಯವಿಟ್ಟು ರವಿವಾರ ದಿವಸ ಒಂದು ಫಂಕ್ಷನ್ ಇದೆ, ಇದೇ ರೀತಿ ಸಾಹೇಬರು ಬರ್ತಾರೆ. ನಿಮ್ಗೆಲ್ಲ ಫೋನ್ ಮುಖಾಂತರ ನಮ್ಮ ಬೀಟ್ ಸಿಬ್ಬಂದಿ ಆಗ್ಲಿ ನಾವು ಆಗ್ಲಿ ನಿಮ್ಗೆ ತಿಳಿಸ್ತೀವಿ. ದಯವಿಟ್ಟು ಬರ್ಬೇಕಂತ ತಮ್ಮೆಲ್ಲ ಕೇಳ್ಕೊಳ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೀವಿ. ಜೈ ಕರ್ನಾಟಕ ಅಂತ